ಯಾಕೋ ಅಣ್ಣ ನನ್ನ ಹೆಸರು ಸಂಪತ್ ಅಂತ. ಅದಕ್ಕೆ ನಾನೇನ್ ಮಾಡ್ಲಿ? ನಂಗೂ ಗಿಟಾರ್ ಹೇಳ್ಕೊಡ್ತೀರಾ? ಗಿಟಾರ್? ಹ್ಞೂ, ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಮೊಬೈಲಲ್ಲಿ ಗಿಟಾರ್ ಆ್ಯಪ್ ಎಲ್ಲ ಹಾಕೊಂಡಿದ್ದೀನಿ. ಒಂದ್ಸರಿ ಗಿಟಾರ್ ಮುಟ್ ನೋಡ್ಲಾ? ಓಕೆ, ಹ್ಯಾವ್ ಲುಕ್. ವಾವ್, ಇದನ್ನ ನಾನು ಕಲಿಬೋದಾ? ಯಾರು ಬೇಕಾದ್ರೂ ಕಲಿಬೋದು. ಮ್ಯೂಸಿಕ್ ಇಸ್ ಆಲ್ವೇಸ್ ಫನ್. ಓಕೆ, ಸಿ ಯು ಮಿಸ್ಟರ್ ಸಂಪ್ರೀತ್. ಸಂಪ್ರೀತ್ ಅಲ್ಲ, ಸಂಪತ್. ಸಂಪತ್, ಸಿ ಯು. ಬಾಯ್. ತೆಗೆದು ಬಾರಿಸಿದ್ರೇನಿಲ್ಲ, ಹಾದಿ ಬೀದಿಲಿ ಹೋಗೋರ ಹತ್ರ ಏನೋ ಮಾತು ನಿಂದು. ಸಾಂಗತ್ಯ ದೋಷ ಅಂತ ಒಂದು ಕನ್ನಡದಲ್ಲಿ ಪದ ಇದೆ, ಗೊತ್ತಾ ನಿನಗೆ? ಯಾರ ಸಹವಾಸ ಮಾಡಬೇಕು ಮಾಡಬಾರದು ಅನ್ನೋದ್ರ ಬಗ್ಗೆ ನಮ್ಗೆ ನಿಗಾ ಇರಬೇಕು. ಹಲೋ, ಏನಂದ್ರಿ? ಲೈ ಸಂಪತ್ತು, ಕಿವಿ ಕೇಳಿಸ್ತಾ ಇಲ್ವಾ? ಮಿಸ್ಟರ್ ರಘುಪತಿ ಅಲ್ವಾ? ಯಾಕೆ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ? ಬನ್ನಿ, ಲೆಟ್ಸ್ ಟಾಕ್ ಫೇಸ್ ಟು ಫೇಸ್. ಏನ್ ನಿಮ್ ಪ್ರಾಬ್ಲಮ್? ನೀನೇ ನಮ್ಮ ಪ್ರಾಬ್ಲಮ್. ಈಗ ಗೊತ್ತು ಗುರು ಇಲ್ಲದೆ ಒಠಾರಕ್ಕೆ ಬಂದು ಗಿಟಾರ್ ಬಾರಿಸ್ತಾ ಕೂತ್ಕೊಂಡ್ರೆ ಒಠಾರದ ಮರ್ಯಾದೆ ಏನಾಗಬೇಕು? ನಿಮ್ ಒಠಾರದ ಮರ್ಯಾದೆ ನನ್ನ ಗಿಟಾರಲ್ಲಿ ಅಡಗಿದ್ಯಾ? ಈ ಕಿಂಡಲೆಲ್ಲ ನನ್ನ ಹತ್ರ ಬೇಡ. ಆ ಜನಕ್ಕಂತೂ ಮರ್ಯಾದೆ ಇಲ್ಲ, ನಮಗೆ ಮರ್ಯಾದೆ ಇಲ್ವಾ? ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ನಾವು ಹೀಗೆಲ್ಲ ಆಟ ಆಡಲ್ಲ. ಓ, ನೀವು ಆ ದಾರಿಲಿ ಯೋಚನೆ ಮಾಡ್ತಾ ಇದ್ದೀರಲ್ಲ, ಲೈಕ್ ಬ್ಯಾಚುಲರ್ ಹುಡುಗಿ ಮನೆಗೆ ಕಾಲಿಟ್ರೆ ಅದಕ್ಕಿರೋದು ಒಂದೇ ಅರ್ಥ ಅನ್ನೋ ಥರ. ಯಾವಾಗ ಅಪ್ಡೇಟ್ ಆಗ್ತೀರಾ ರಘುಪತಿ ಅವರೇ ನೀವು? ನಿಮ್ಮ ಪ್ರಕಾರ ನಾನು ಗಿಟಾರ್ ಇಟ್ಕೊಂಡು ಬರೋದು ಬರೀ ನೆಪ ಮಾತ್ರ ಅಲ್ವಾ? ಅದೇ ನಿಜ ರೀ. ನಾನಿಲ್ಲಿ ಬರೋದಕ್ಕೆ ಬೇರೆನೇ ಉದ್ದೇಶ ಇತ್ತು. ನನಗೆ ನನ್ನ ದೋಸ್ತನ ನೋಡೋದಂದ್ರೆ ಆಸೆ. ಆಂಟಿ ಯಾವಾಗಲೂ ಊಟ ಮಾಡ್ಕೊಂಡು ಹೋಗು ಅಂತ ಕರೆಯೋದು ನನಗಿಷ್ಟ. ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಬೆಳೆದಿರೋಗೆ ನನ್ನಂಥವ್ರಿಗೆ ಮಾತ್ರ ಇದು ಅರ್ಥ ಆಗತ್ತೆ. ಅದನ್ನು ನಿಮಗೆ ವಿವರಿಸೋಕ್ಕೂ ಆಗಲ್ಲ, ಅದು ನಿಮ್ಗೆ ಅರ್ಥನೂ ಆಗಲ್ಲ. ನನಗೆಲ್ಲ ಅರ್ಥ ಆಗಿದೆ. ನೀನು ಅಂದ್ಕೊಂಡಾಗೆ ಆ ಹುಡುಗಿ ಪಾಪದವಳು ಅಲ್ಲ. ಅವಳು ಏನೇನು ಆಟ ಆಡಿದಾಳೆ ಅಂತ ಎಲ್ಲ ದಾಖಲೆ ಸಮೇತ ಇಟ್ಟಿದ್ದೀನಿ ನಾನು. ಸದ್ಯದರಲ್ಲೇ ಸಿಡಿ ಬಿಡುಗಡೆ ಮಾಡ್ತೀನಿ, ಆವಾಗ ಗೊತ್ತಾಗತ್ತೆ ನಿನಗೆ. ಏನಂದ್ರಿ? ಹಲೋ, ಎಕ್ಸ್ಕ್ಯೂಸ್ ಮೀ. ಅನು ಬಗ್ಗೆ ಮಾತಾಡಿದ್ರ? ಅನು ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ನಿಮಗಿಲ್ಲ. ಶಿ ಇಸ್ ಅ ಜೆಮ್, ಮುತ್ತಿನಂತ ಹುಡುಗಿ. ಅರ್ಥ ಆಯ್ತಾ? ನಿಮ್ಮ ಯೋಚನೆನ ಬದಲಾಯಿಸ್ಕೊಳ್ಳಿ, ಇಲ್ಲಾಂದ್ರೆ ಎಲ್ಲರ ಮುಂದೆ ತುಂಬಾ ಚಿಕ್ಕವ್ರು ಅನ್ಸ್ಕೋತೀನಿ. ಮೈಂಡ್ ಇಟ್. ಏಯ್ ಅಪ್ಪನ, ಸ್ವಲ್ಪ ಬುದ್ಧಿ ಹೇಳಿಲ್ಲ ಅಂದ್ರೆ ಬೀಳತ್ತೆ. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಸದ್ಯದಲ್ಲೇ ನಿನ್ನ ಸಿಡಿನು ಬಿಡುಗಡೆ ಮಾಡಲಿಲ್ಲ, ನನ್ನ ಹೆಸರು ರಘುಪತಿ ಅರಸೇ ಅಲ್ಲ. ಅಪ್ಪ ತುಂಬಾ ಒಳ್ಳೆ ಹುಡುಗ ಅವನು. ನಿಂದೇನೋ ಮಧ್ಯದಲ್ಲಿ ಅವ್ನು ನೋಡ್ತಾ ಇರೋ ಕೈಕಾಲು ಮುರಿತಾನೆ ಅವ್ನು. ನಿಂದು ಇನ್ನು ಕೈಕಾಲು ಮುರಿತೀನಿ, ನಿಲ್ಲ. ಹಲೋ ಹಲೋ, ಏನು ತೊಂದರೆ? ಏನು 50,000ನ ರೇ? 50 ಲಕ್ಷ ಅಂತ ಹೇಳಿ ನನ್ನ ವಿಷಯ ಗೊತ್ತಲ್ಲ ನಿಮಗೆ? ಹಾಂ, ಏನು ಅಂದ್ಕೊಂಡಿದ್ದೀರಾ? ನನ್ನ ಮಗಳ ಬಗ್ಗೆನೇ. ಸುಬ್ಬು, ನನಗೆ ಕೈ ತೋರಿಸ್ಕೊಂಡು ಹೋಗ್ತಿದ್ಯಾ? ಇದೇ ಥರ 100 ಜನರ ಮುಂದೆ ನಿನ್ನ ಮುಖಕ್ಕೆ ಕೈ ಹಿಡಿದು ನಾನು ನಗ್ತೀನಿ. ಅದಕ್ಕೆ ಏನೇನು ಬೇಕೋ ಎಲ್ಲ ನನ್ನ ಹತ್ರ ಇದೆ. ನನಗೆ ಅವಮಾನ ಆಗಬೇಕಾದ್ರೆ ಇಲ್ಲಿ ಯಾವ ನರಪಿಳ್ಳೆನೂ ಇರಲಿಲ್ಲ, ಆದರೆ ನಿನಗೆ ಅವಮಾನ ಆಗಬೇಕಾದ್ರೆ 100 ಜನ ಇರ್ತಾರೆ. ನೋಡ್ತಾ ಇರು.
ಆ ಕಸದ ಕತೆ ಅದ ಹೆಂಗೋ ಮುಗೀತು. ಈ ನೀರಿನ ಕತೆ ಅದ ಯಾವಾಗ ಮುಗೀತೋ. ಅಯ್ಯೋ ಏನೇ ಅದು? ಒಟಾರ್ ನಲ್ಲಿ ಹತ್ರ ನಮ್ ಬಿಂದಿಗೆ ತಗೊಂಡೋಗಿಟ್ರೆ ಅದನ್ನ ತೆಗ್ದು ಹಿಂದೆ ಇಟ್ಬಿಟ್ಟು ಅವ್ರ ಬಿಂದಿಗೆ ತೆಗ್ದು ಮುಂದೆ ಇಡ್ತಾರ. ಸುಬ್ಬು ಒಟಾರದಲ್ಲಿರೋ ಹೆಂಗಸ್ರೆಲ್ಲ ವಿಲನ್ಗಳಾಗ್ಬಿಟ್ಟವ್ರೆ. ಆ ವಿಲನ್ಗಳ ಗುಂಪಿಗೆ ಇನ್ನೊಬ್ಬ ಹೊಸ ವಿಲನ್ ಸೇರ್ಕೊಂಡಿದ್ದಾನೆ. ಯಾರ ಎಡ್ಬಿಡಂಗಿನ? ಅವನು ವಿಲನ್ ಅಲ್ಲ, ಕಾಮಿಡಿ ಪೀಸು. ಹಾಗಿದ್ರೆ ನಾನು ಹೀರೋ, ನೀನ್ ಹೀರೋಯಿನ್. ಇದೊಂದು ಬಾಕಿ ಇತ್ತು. ನಮ್ ಜೊತೆ ಇವತ್ತು ಕೇಶವಾನು ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ದಿನ ಆಗಿತ್ತು ಹೀಗೆ ಎಲ್ಲ ಕೂತು. ಕೇಳಿ ಅಮ್ಮ, ನನ್ನ ಕಟ್ ಹಾಕೋದು ಇವನೇ, ಬಿಡು ಕೊಡೋದು ಇವನೇ. ಎಲ್ಲ ಕೇಶವ ಮಹಾತ್ಮೆ ಅನ್ನೋ. ಕೆಲಸ ಆಗಿದೆ ಅಮ್ಮ, ಏನ್ ಮಾಡೋಣ. ಬರೀ ಕೆಲ್ಸ ಅಂತಿದ್ರೆ ಎಲ್ಲ ಒಟ್ಟ ಕೂತ್ಕೊಳ್ಳೋದು ಯಾವಾಗ, ಸಮಯ ಕಳೆಯೋದು ಯಾವಾಗ? ಕೇಳಿದ್ಯಾ ಅಮ್ಮ? ಇನ್ಮೇಲೆ ಝೇಂಡೆ ಬಿಡದೇ ಇದ್ರು ನಾನೇ ಬಂದ್ಬಿಡ್ತೀನಿ. ಈಗಲೂ ನಾನೇನ್ ಬಿಟ್ಟಿಲ್ಲ, ಇನ್ನೇ ಬಂದ್ಬಿಟ್ಟಿಯಲ್ಲಪ್ಪ. ಏನೋ ಅಪರೂಪಕ್ಕೆ ಸಿಕ್ಕಿದ್ಯಾ? ಈಗ್ಲೂ ಅಮ್ಮ ಇದನ್ನೇ ಕೇಳ್ತಿದ್ದಾರೆ ಅನ್ಕೋಬೇಡ ಆರ್ಯ. ಮೋಮಿನ್ಲೋ, ಇಲ್ಲಿ ನಾನು ಹರ್ಷಾನು ಇದ್ದೀವಿ. ಅದಕ್ಕೆ ನೀವು ಬೀಡ ಹಾಕೊಳ್ಳಿಲ್ವಲ್ಲ, ಅದಕ್ಕೆ ಅಮ್ಮ ನಿಮ್ಮ ಹತ್ರ ಮಾತಾಡ್ತಿಲ್ಲ. ಬನ್ನಿ ತಗೊಳ್ಳಿ. ನೋ ಬ್ರೋ ಇನ್ಲೋ, ನನಗದೆಲ್ಲ ಇಷ್ಟ ಇಲ್ಲ. ಬಾಯೆಲ್ಲ ಕೆಂಪಗಾಗತ್ತೆ. ಅಯ್ಯೋ ಮಾನ್ಸಿ, ಬಾಯಿ ಕೆಂಪಾದಷ್ಟು ಒಳ್ಳೇದೆ ಕಣೆ. ನಿನ್ ಗಂಡ ನಿನ್ನನ್ ತುಂಬಾ ಪ್ರೀತಿಸ್ತಾನೆ ಅಂತ ಅರ್ಥ. ಓ ವಾವ್, ನಿಜವಾಗ್ಲೂನಾ? ಕಮ್ ಆನ್ ಹರ್ಷ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಬಾಯಿ ಕೆಂಪಾಗೋದಿಕ್ಕೂ ಗಂಡ ಜಾಸ್ತಿ ಪ್ರೀತಿಸೋದಿಕ್ಕೂ ಎಲ್ಲಿಂದ ಸಂಬಂಧ? ಹೋಗ್ಲಿ ಬಿಡು, ಇಷ್ಟ ಇಲ್ಲ ಅಂದ್ರೆ ಬೇಡ. ಆದ್ರೆ ಎಲೆ ಅಡಿಕೆನ ಗಂಡನಿಗೆ ಮಡ್ಚಿಕೊಡು, ಅದ್ರಲ್ಲಿ ಸಿಗೋ ಸಂತೋಷನೇ ಬೇರೆ. ಯಾ ಮಾನ್ಸಿ, ದೆನ್ ಯು ಶುಡ್ ಡೆಫಿನೆಟ್ಲಿ ಟ್ರೈ. ಕಮ್ ಆನ್. ಓಕೆ ಫೈನ್, ಹಾಗಾದ್ರೆ ನೋಡೇ ಬೇಡ ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ಗೋಪಿ, ಕಮ್ ಆನ್. ವೇಟ್ ಹರ್ಷ, ಐ ವಿಲ್ ಡೂ ಇಟ್ ಫಾರ್ ಯು.